ನಾವು ಅವ ಎಲ್ಲೂ ಇಲ್ಲ, ತಂಗಿ ಮನೇಲಿ ಹೋಗಿ ಕೂತಿದ್ದ, ಅಕ್ಕನ ಮನೇಲಿ ಹೋಗಿ ಕೂತಿದ್ದ. ಅವನಿಗೆ ಪಕ್ಕ ಅಕ್ಕನ ಮನೆ, ಓಡಾಗೋದು ಅಕ್ಕನ ಮನೆ. ಅವನಿಗೆ ಹೆಂಡ್ತಿಗಿಂತ ಮೇಯ್ನ್ ಅಕ್ಕ, ಅವನಿಗೆ ಹೆಂಡ್ತಿ ಬೇಡ, ಅವನಿಗೆ ಅಕ್ಕ ಇದ್ರೆ ಸಾಕು ಅಷ್ಟೇ. ಹೌದೌದು, ಸಬ್ರಿ ಹೌದು ತೀರ್ಮಾನ ಮಾಡಿದೆ. ಆಮೇಲೆ ಬಂದು 8ನೇ ದಿನಕ್ಕೆ ಬಂದು ಮಾವನ ಕಾಲು ಹಿಡಿದು ನಾನು ತಪ್ಪು ಮಾಡಿದೆ, ಏನೋ ಆಗೋತು ಅಂದರು. ಆಯಿತು, ನೀವು ಗಂಡ ಹೆಂಡ್ತಿ ಹೊಂದ್ಕೀರಿ, ನನಗೇನು ಅಳಿಯ ಮಗಳನ್ನ ಬೇರೆ ಮಾಡಬೇಕು ಅನ್ನೋದೇನು ಮಾಡಲಿಲ್ಲ. ನೈಟ್ ದಿನ ಅವನು ಒಂದು ಅಳಿಯ ಅಂತ ಕರೀಲ್ಲ, ಮಗ ಅಂತಲೇ ಕರೆದಿದ್ದು. ಚೆನ್ನಾಗಿರಿ ಅಂತೇಳಿ ನೈಟ್ ನಮ್ಮಲ್ಲಿ ಬಂದು ಅವ್ರು ಊಟ ಮಾಡಿ ಒಪ್ಪಿಂಡು ದೇವ್ರ ಸುದ್ದಿ ಎಲ್ಲ ಹೇಳಿ ಕಾಲು ಹಿಡಿದು ಬಂದು ಆಯ್ತು ಕರ್ಕೋಗಿ ಅಂತ ಹೇಳಿದ್ರು. 8 ದಿನ ಚೆನ್ನಾಗಿ ನೋಡಿದ್ರು. 9ನೇ ದಿನದಿಂದ ಅದೇ ಟಾರ್ಚರ್, ಬೇರೆ ಏನೂ ಇಲ್ಲ. ಟಾರ್ಚರ್, ಹೊಡೆಯೋದು, ಬೈಯೋದು. ಒಂದು ಮಗುನ ಮಾವ ಒಂದು ಸರ ಕೊಡಲ ನಿನಗೆ ಅಂತೇಳಿ ಬೇಕಾದಷ್ಟು ಅವತ್ತಿನ ದಿನ ಹಿಂಸೆ ಕೊಟ್ಟ. ಇವನಿಗೆ ಬೇಕಾದಷ್ಟು ಆಸ್ತಿ ಮನೆ ಇದ್ದವ, ಮಾವ ಮನೆಗೆ ಇವನ ಮಗನಿಗೆ ಇವ್ನು ಬೇಕಾದ್ರೆ ಬಂಗಾರ ಹಾಕಿಬೇಕು. ಮಾವು ಹಾಕ್ಲ ಸರ ಕೊಡ್ಲ ಅಂತ ಅವತ್ತು ಭಾರಿ ಹಿಂಸೆ ಕೊಟ್ಟ. ಆಮೇಲೆ 25,000 ರೂಪಾಯಿ ಹಿಂಡ್ತಿ ಅಂತ ನೀನು ತವ್ರ ಮನೆಯಿಂದ ನಂಗೆ 25,000 ರೂಪಾಯಿ ಇಸ್ಕೋಬೇಕು ಅಂತ, ಹೆಂಡ ಕುಡಿಯೋದು 25,000 ರೂಪಾಯಿ ಇಸ್ಕೊ ಬರಲೇಬೇಕು ಅಂತ ಹೇಳಿದೆ. ಇಲ್ಲ, ನಾನು ಆಗಲ್ಲ, ಕೊಡೋಕ್ಕಾಗಲ್ಲ. ನಾನು ಏನಂತ ಹೋಗಿ ಕೇಳಿ, ಕೊಡೋಕ್ಕಾಗಲ್ಲ. ನಿಮ್ಮ ಮಾವ ನಿನ್ನ ಅಪ್ಪ ಎಷ್ಟು ವರದಕ್ಷಿಣೆ ಕೊಟ್ಟಾರ, ನನಗೆ ವರದಕ್ಷಿಣೆ ಏನಾದ್ರು ಕೊಟ್ಟಾರನೋ? ನಂಗೆ 5 ಲಕ್ಷ ರೂಪಾಯಿ ವರದಕ್ಷಿಣೆ ತಂದು ಕೊಡಲೇಬೇಕು, ಈಗ ನೀನು ಆಗಲೇಬೇಕು. ನಾನು ಸ್ವಲ್ಪ ಸಮಸ್ಯೆ ಇಲ್ಲ ಇದ್ದೀನಿ. ಸಮಸ್ಯೆ ಅಂದರೆ ಹೆಂಡ ಕುಡಿಯೋದು ಅಷ್ಟೇ ಸಮಸ್ಯೆ, ಮತ್ತೇನೂ ಇಲ್ಲ. ಮನೇಲಿ ಬೇಕಾದಷ್ಟು ಅದೇ ಅದು ಎಲ್ಲದಕ್ಕಿಂತ ಮೇಯ್ನು. ಅವ್ರ ಮನೇಲಿ ಆಗದೆ ಅಪ್ಪ, ತಾಯಿ, ಅಕ್ಕ. ಅವ್ನು ನೀವು ಬಾಮಿಯಾರು ಬಿಡು ಅಂದ್ಬಿಟ್ರೆ ಅವ್ರು ಹೇಳಿಬಿಟ್ರು ಬಾಮಿಯಾರು ಬಿಡ್ತಾನೆ. ಹೆಂಡ್ತಿ ಇಲ್ಲಿ ಕೊಂದಾಕಿ ನಮ್ಮ ಇದು ಅಂದ್ಬಿಟ್ರೆ ಅವ್ನು ಕೊಂದಾಕಿ ಬಿಡ್ತಾನೆ ಹೆಂಡ್ತಿ. ಅವ್ರು ಮೇಯ್ನ್ ಅವ್ರು ಬದುಕಬೇಕು. ಅವನು ಚಟಕ್ಕಾಗಿ ಹೆಂಡ್ತಿ ಮದುವೆ ಆಗಿದ್ದು. ಮತ್ತು ನಾವು ಒಳ್ಳೇದು ಮಾಡೋಕ್ಕೆ, ಸಂಸಾರ ಮಾಡೋಕ್ಕೆ, ಜನಗಳಿಗೆಲ್ಲರೂ ಒಳ್ಳೆಯ ಮನುಷ್ಯನ ಮನುಷ್ಯ ಈರನ್ನ ನನ್ನ ಸಂಸಾರ ಬೆಳವಣಿಗೆ ಅನ್ನೋದಿಲ್ಲ. ಅವನಿಗೆ ಬೇಕಾಗಿದ್ದು ಇಷ್ಟೇ. ಅವನಿಗೆ ಮನುಷ್ಯವತ್ತನೇ ಇಲ್ಲ. ಅವ್ನಿಗೆ ಏನು ಶಿಕ್ಷೆ ನೀವು ಕೊಡ್ತೀರಾ ಸರ್ ನಂಗೆ ಗೊತ್ತಿಲ್ಲ. ಈ ಪ್ರಕರಣದಲ್ಲಿ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ? 2 ಜನ ಆಗ್ಯಾರೆ. ಅವರ ಮಗ ಅಪ್ಪ ಅವ್ರಿಗೆ ಆಗ್ಯಾರೆ. ಈ ಮೇಯ್ನ್ ಪಾತ್ರಗಾರನೇ ಅಕ್ಕ, ತಾಯಿ. ಇವ್ರು ಬಿಟ್ಕೊಂಡಾರೆ, ಅವ್ರ ಮನೆ ಒಳಗೆ ಇದ್ದಾರೆ, ಎಲ್ಲೇ ಇದ್ದಾರೆ. ಅವ್ರ ಹತ್ರಕ್ಕೆ ಇವ್ರು ಹೋಗ್ತಾ ಇಲ್ಲ. ಪೊಲೀಸ್ನವ್ರು ಯಾಕೆ ಹಂಗೆ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ನಾವು ಕಂಪ್ಲೇಂಟ್ ಕೊಡ್ತೀವಿ. ನಾನು ಹೇಳೋ ಸರ್ ದಮ್ಮಯ್ಯ ಅಂತೀನಿ, ನೀವು ಆ ತಾಯಿನ ಕರ್ಕೋಬೇಕು. ಅವ್ರಿಬ್ಬರನ್ನ ವಿಚಾರಣೆ ಮಾಡಿ ಏನು ಬಗೆಹರಿಸ್ಕೊಡಿ, ನಂಗೆ ನ್ಯಾಯ ಕೊಡಿ ಸಾಕು, ಮತ್ತೇನಿಲ್ಲ. ಅವ್ರನ್ನ ಯಾಕೆ ಇವ್ರು ಬಿಟ್ಟಾರೆ? ಅವ್ರನ್ನ ಯಾಕೆ ಕರ್ಕೊ ಹೋಗಲ್ಲ? ಅವ್ನು ಕರ್ಕೊ ಹೌದೌದು ಎಲ್ಲದು ನನಗದು. ನನ್ನ ಮಗಳು ತಪ್ಪು ಮಾಡಿದ್ರೆ ಅವ್ನಿಗೆ ಶಿಕ್ಷೆ, ನಾನು ಏನೂ ಅಲ್ಲ ಅನ್ನಲ್ಲ. ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಿ. ಹೆಣ್ಣಿನ ಬೆಲೆ ಗೊತ್ತಿಲ್ಲ ಆ ಮನುಷ್ಯನಿಗೆ. ಹೆಣ್ಣು ಅಂದರೆ ಏನು ಅನ್ನೋದು ಗೊತ್ತಿಲ್ಲ ಅವನಿಗೆ. ಈ ಭೂಮಿ ಕೂಡ ಹೆಣ್ಣು, ಬೆಳವಣಿಗೆ ಆಗೋದೇ ಹೆಣ್ಣು. ಮನೆಯಲ್ಲಿ ಹೆಣ್ಣು ಇಲ್ದ ಮೇಲೆ ಆ ಮನೆಯೇ ಅಲ್ಲ. ಆ ಮನುಷ್ಯನಿಗೆ ಹೆಣ್ಣಿನ ಬೆಲೆಯೇ ಗೊತ್ತಿಲ್ಲ. ಅವನ ತಾಯಿ ಹೆಣ್ಣಂತೆ, ಅವನ ಅಕ್ಕ ಹೆಣ್ಣಂತೆ, ಮನೆಗೆ ಬಂದು ಹೆಂಡ್ತಿ ಹೆಣ್ಣಲ್ಲಂತೆ. ಅವನಿಗೆ ಗೊತ್ತೇ ಇಲ್ಲ ಏನು ಅನ್ನೋದು. ಅವನಿಗೆ ಇನ್ಮೇಲೆ ಗೊತ್ತಾಗ್ತದೆ ಹೆಂಡ್ತಿ ಸತ್ತೋದ್ರ ಮೇಲೆ. ಗಂಡಸಿಗೆ ಯಾವತ್ತೂ ಗೊತ್ತಾಗೋದು, ಒಬ್ಬ ಗಂಡು ಅಂದವನಿಗೆ ಹೆಂಡ್ತಿ ಮನೇಲಿ ಇಲ್ಲ ಅಂದಾಗ ಮಾತ್ರ ಹೆಣ್ಣಿನ ಬೆಲೆ ಗೊತ್ತಾಗೋದು. ಆ ಮನುಷ್ಯನಿಗೆ ಹೆಣ್ಣಿನ ಬೆಲೆ ಗೊತ್ತಿಲ್ಲ.